ಐಶ್ವರ್ಯ ಗೌಡಳ ವಂಚನೆಯ ಕಹಾನಿ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ವಿನಯ್ ಕುಲಕರ್ಣಿ ಬಳಿಕ ಮತ್ತೊಬ್ಬ ರಾಜಕಾರಣಿಗೆ ಸಂಕಷ್ಟ ಎದುರಾಗುತ್ತಾ? ಇನ್ನೆಲ್ಲೂ ಇಲ್ಲದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಐಶ್ವರ್ಯ ಗೌಡಳ ಬಹುಕೋಟಿ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ವಿನಯ್ ಕುಲಕರ್ಣಿ ಬಳಿಕ ಮತ್ತೊಬ್ಬ ರಾಜಕಾರಣಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇನ್ನೆಲ್ಲೂ ಇಲ್ಲದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಐಶ್ವರ್ಯ ಗೌಡಳ ಬಹುಕೋಟಿ ವಂಚನೆಯ ಪ್ರಕರಣ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ವಿನಯ್ ಕುಲಕರ್ಣಿಯ ಬಳಿಕ ಮತ್ತೊಬ್ಬ ರಾಜಕಾರಣಿಗೆ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಚಿನ್ನ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ಗೆ ಡಿಕೆ ಸಹೋದರಿಗೆ ಇಡಿ ನೋಟಿಸ್. ಇಡಿ ಅಧಿಕಾರಿಗಳಿಂದ ಡಿಕೆ ಸುರೇಶ್ಗೆ ಸಮನ್ಸ್ ಜಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರಗಳ ಅನುಮಾನದ ಹಿನ್ನೆಲೆಯಲ್ಲಿ ಈ ಸಮನ್ಸ್ ಜಾರಿಯಾಗಿದೆ. ಎಲ್ಲ ಕಡೆ ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಓಡಾಡಿದ್ಲು ಐಶ್ವರ್ಯ ಗೌಡ. ಆರ್ಥಿಕ ವ್ಯವಹಾರಗಳ ಮಾಹಿತಿಯನ್ನು ಕೊಡೋದಕ್ಕೆ ಈಗ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಈ ಮೂಲಕ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕ ವಿನಯ್ ಕುಲಕರ್ಣಿ ಮನೆ ಹಾಗೂ ಹಲವು ಕಡೆಗಳಲ್ಲಿ ಹಿಂದೆ ಇಡಿ ರೇಡ್ ಅನ್ನ ಮಾಡಿತ್ತು. ಈಗ ಡಿಕೆ ಸುರೇಶ್ಗೂ ಕೂಡ ಇದರ ಸುಳಿ ಸುತ್ತಿಕೊಳ್ಳುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ಗೆ ಸಮನ್ಸ್ ಅನ್ನ ಜಾರಿ ಮಾಡಿದೆ ಇಡಿ. ಗುರುವಾರ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಎಲ್ಲ ಕಡೆ ನಾನು ಡಿಕೆ ಸುರೇಶ್ ಸಹೋದರಿ ಅಂತೇಳಿ ಐಶ್ವರ್ಯ ಹೇಳ್ಕೊಂಡು ಓಡಾಡಿದ್ಲು, ವಂಚನೆಯನ್ನ ಮಾಡಿದ್ಲು. ಅದಾದ ಮೇಲೆ ಇದಕ್ಕೆ ಡಿಕೆ ಸುರೇಶ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ನನಗೂ ಆಕೆಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಇಡಿ ಯಾಕೆ ಈಗ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡ್ತು ಅನ್ನುವಂತಹ ಪ್ರಶ್ನೆ, ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ. ಈ ಮೂಲಕ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮೊದಲೇನೆ ಡಿಕೆ ಸುರೇಶ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ನಾನು ಅವ್ರ ತಂಗಿ ಅಂತ ಹೇಳ್ಕೊಂಡು ವಂಚನೆ ಮಾಡಿರೋದು ಮುನ್ನೆಲೆಗೆ ಬಂದಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು. ಈಗ ಇಡಿ ನೋಟಿಸ್ ಯಾಕಾಗಿ, ಏನ್ ಕಥೆ ಅಂತ ಹೇಳಿ? ಖಂಡಿತವಾಗೂ ಪ್ರೇಮ್, ಕಳೆದ 5 ತಿಂಗಳ ಹಿಂದೆ ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಯಾವಾಗ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಇದೇ ಐಶ್ವರ್ಯ ಗೌಡ ಒಂದು ಹೆಸರನ್ನ ಕ್ಲೈಮ್ ಮಾಡ್ತಾ ಇದ್ಲು. ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಆರ್ಥಿಕ ವ್ಯವಹಾರಗಳನ್ನ ಮಾಡ್ತಾ ಇದ್ದು, ಜ್ಯುವೆಲರ್ಸ್ಗಳಲ್ಲಿ ವ್ಯವಹಾರಗಳನ್ನ ಇಟ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗ್ತಾ ಹೋಗ್ತು. ಯಾಕಂದ್ರೆ ಮೊದಲನೇದು ವರಾಹಿ ಜ್ಯುವೆಲರ್ಸ್ ಅವರು ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಅಂತೇಳಿ ವರಾಹಿ ಜ್ಯುವೆಲರ್ಸ್ ಅವರು ಒಂದು ಪ್ರಕರಣವನ್ನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಡ್ತಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಬಳಿಕ ಆಕೆಯನ್ನು ಬಂಧನಕ್ಕೊಳಪಡಿಸ್ತಾರೆ. ಬೇರೆ ಪ್ರಕರಣಗಳಲ್ಲಿ ಆಕೆಯ ಬಂಧನಕ್ಕೊಳಪಡಿಸುವಂಥದ್ದು. ಆ ಸಂದರ್ಭದಲ್ಲಿ ಆಕೆಗೆ ಜಾಮೀನು ಕೂಡ ಸಿಕ್ಕಾದ ಬಳಿಕ ಇನ್ನೊಂದು ಪ್ರಮುಖವಾದ ಅಂಶ, ಇಡೀ ಇದರಲ್ಲಿ ಸರಿಸುಮಾರು 70 ಕೋಟಿಯಷ್ಟು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಮಾಹಿತಿಗಳು ಬಹಿರಂಗ ಆಗಿತ್ತು. 70 ಕೋಟಿ ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಬಳಿಕ ಇಡಿ ಅಧಿಕಾರಿಗಳು ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ಐಶ್ವರ್ಯ ಗೌಡನ ಸದ್ಯಕ್ಕೆ ಈಗ ಬಂಧನಕ್ಕೊಳಪಡಿಸಿದ್ದಾರೆ. ಈಗ ಆಕೆ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು. ಆದ್ರೆ ಆಕೆಯ ಜೊತೆಯಲ್ಲಿ ಇದ್ದಂತ ವಿನಯ್ ಕುಲಕರ್ಣಿಗೂ ಕೂಡ ಸಮನ್ಸ್ ಅನ್ನ ಕೊಟ್ಟಿದ್ರು. ಆತನ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು. ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಒಂದಷ್ಟು ಪ್ರಕ್ರಿಯೆಗಳಾಗಿತ್ತು. ಆದ್ರೆ ಈಗ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಡಿಕೆ ಸುರೇಶ್ ಅವ್ರಿಗೆ ಈಗ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ. ಗುರುವಾರ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಬೆಳಗ್ಗೆ 11 ಗಂಟೆಗೆ ಅಂತೇಳಿ ಒಂದು ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಸಮನ್ಸ್ ಅನ್ನ ಜಾರಿ ಮಾಡಿ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ವಿಚಾರಣೆಗೆ ಹಾಜರಾಗಬೇಕಿರುವಂತಹ ಪ್ರಮುಖ ಅಂಶ ಅಂದ್ರೆ ಡಿಕೆ ಸುರೇಶ್ ಅವ್ರಿಗೂ ಮತ್ತು ಐಶ್ವರ್ಯ ಗೌಡಗೂ ಇರುವಂತಹ ಆರ್ಥಿಕ ವ್ಯವಹಾರಗಳ ಸಂಬಂಧ.
ಅಂದ್ರೆ ಆಕೆ ಸಹೋದರಿ ವರಾಹಿ ಜ್ಯುವೆಲರ್ಸ್ ಅನ್ನ ಜೊತೆಯಲ್ಲಿ ಒಂದಷ್ಟು ವ್ಯವಹಾರಗಳಿತ್ತು. Okay. ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರಾಹಿ ಜ್ಯುವೆಲರ್ಸ್ ನ ಮಾಲೀಕರು ಕೂಡ ಕ್ಲೈಮ್ ಅನ್ನ ಮಾಡ್ಕೊಂಡಿದ್ರು. ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಈಗ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಸರ್ವನ್ನ ಮಾಡಿರುವಂತದ್ದು. ಪ್ರೇಮ್.